ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀಕೃಷ್ಣ ಜನ್ಮಾಷ್ಟಮಿಯು ಅತ್ಯಂತ ಪವಿತ್ರವಾದ ಹಬ್ಬವಾಗಿದ್ದು, ಇದು ನಮ್ಮ ಸಂಸ್ಕೃತಿಯ ಆಳವನ್ನು, ಧಾರ್ಮಿಕತೆಯನ್ನು ಮತ್ತು ಆಧ್ಯಾತ್ಮಿಕತೆಯನ್ನು ತೋರಿಸುತ್ತದೆ. ಯುಗ ಯುಗಾಂತರಗಳಲ್ಲಿ ಕೇವಲ ದೇವರ ಅವತಾರವಲ್ಲದೆ ಒಂದು ದಿವ್ಯ ಶಕ್ತಿಯಾಗಿದ್ದ ಶ್ರೀಕೃಷ್ಣನು ತನ್ನ ಬಾಲ್ಯಲೀಲೆ, ತಾತ್ವಿಕ ಉಪದೇಶ ಮತ್ತು ಧರ್ಮ ಸಂಸ್ಥಾಪನೆಗಾಗಿ ಮಾಡಿದ ಹೋರಾಟ, ಪ್ರೀತಿ, ಶಾಂತಿ ಮತ್ತು ನೈತಿಕತೆಯು ಇಡೀ ವಿಶ್ವವನ್ನೇ ಆಕರ್ಷಿಸುತ್ತದೆ. ದ್ವಾಪರ ಯುಗದಲ್ಲಿ ಭೂಮಿಗೆ ದೇವರು ಅವತರಿಸುತ್ತಾನೆಂದು ಭವಿಷ್ಯವಾಣಿ ಮಾಡಲಾಗಿತ್ತು. ಈ ಸಮಯದಲ್ಲಿ ಧರ್ಮದ ಪುನರ್ಸ್ಥಾಪನೆ, ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಟ ಮತ್ತು ದೀನ ದುರ್ಬಲರಿಗೆ ಧೈರ್ಯವನ್ನು ತಂದುಕೊಡಲು ಶ್ರೀ ವಿಷ್ಣುವು ಶ್ರೀಕೃಷ್ಣನ ರೂಪವನ್ನು ಅವತರಿಸುತ್ತಾನೆ. ಮತ್ತು ರಾಧಾ ಕಾರಾಗೃಹದಲ್ಲಿ ದೇವಕಿಯ ಗರ್ಭದಲ್ಲಿ ಶ್ರೀಕೃಷ್ಣನ ಜನನವಾಯಿತು. ಆದರೆ ಆತನ ಜನನದೊಂದಿಗೆ ಆತನ ಜೀವದ ಮೇಲೆಯೂ ಆತಂಕ ಹರಡಿತ್ತು. ಕ್ರೂರನಾದ ಕಂಸನು ತನ್ನ ಸಹೋದರಿಯಾದ ದೇವಕಿಯ 8 ಮಕ್ಕಳನ್ನು ಕೊಂದಿದ್ದನು. ಆದರೆ ಶ್ರೀಕೃಷ್ಣ ಹುಟ್ಟಿದ ದಿನ ಆಧ್ಯಾತ್ಮಿಕ ಶಕ್ತಿಯ ಪ್ರಭಾವದಿಂದ ಆತನನ್ನು ಯಮುನಾ ತೀರದ ನಂದನ ಮನೆಗೆ ಸುರಕ್ಷಿತವಾಗಿ ತಲುಪಿಸಲಾಯಿತು. ಈ ರಹಸ್ಯಮಯವಾದ ಮತ್ತು ದಿವ್ಯಮಯವಾದ ಘಟನೆಯು ಕೃಷ್ಣನ ಭವ್ಯತೆಯನ್ನು ತೋರಿಸುತ್ತದೆ. ನಮ್ಮ ಜೀವನದಲ್ಲಿ ಧರ್ಮದ ಪುನಃಸ್ಥಾಪನೆಗಾಗಿ ಸಂಬಂಧಿಸಿದಂತೆ ಶ್ರೀಕೃಷ್ಣನ ಸಂದೇಶವನ್ನು ಪಾಲಿಸಬೇಕೆಂಬ ಸಂಕಲ್ಪವನ್ನು ಉಂಟು ಮಾಡುತ್ತದೆ. ಕೃಷ್ಣನು ತನ್ನ ಜೀವನದ ಮೂಲಕ ಮಾನವ ಸಮುದಾಯಕ್ಕೆ ಶ್ರೇಷ್ಠ ಪಾಠಗಳನ್ನು ನೀಡಿದನು. ಅವನು ಬೋಧಿಸಿದ ಭಗವದ್ಗೀತೆ ಒಂದು ಅಪರೂಪದ ಗ್ರಂಥ. ಇದು ನಮ್ಮ ಜೀವನದ ಎಲ್ಲ ಸನ್ನಿವೇಶಗಳಲ್ಲಿ ನಮ್ಮನ್ನು ಪ್ರಚೋದಿಸುತ್ತದೆ. ಅದರಲ್ಲಿ ಕೃಷ್ಣನು ಭಕ್ತಿ, ನಿಷ್ಠೆ, ಪ್ರೀತಿ ಮತ್ತು ಕರ್ಮಯೋಗದ ಮಾರ್ಗವನ್ನು ಅನುಸರಿಸುವ ಮಹತ್ವವನ್ನು ವಿವರಿಸುತ್ತಾನೆ. ಭಗವದ್ಗೀತೆಯು ಜೀವನದ ಮೌಲ್ಯಗಳನ್ನು, ನೈತಿಕತೆಯನ್ನು ಮತ್ತು ಕರ್ಮವನ್ನು ಪರಿಪೂರ್ಣವಾಗಿ ತೋರಿಸುತ್ತದೆ. ಕೃಷ್ಣನು ಭಗವದ್ಗೀತೆಯ ಅಧ್ಯಾಯ 2ನೇ 47ನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾರೆ: ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭುರ್ ಮಾತೆ ಸಂಗೋಸ್ತ್ವ ಕರ್ಮಣಿ. ಅಂದರೆ ಕೆಲಸವನ್ನು ಮಾಡಿ, ಆದರೆ ಅದರ ಫಲವನ್ನು ಅಪೇಕ್ಷಿಸಬೇಡಿ ಎಂದು ಅರ್ಥ. ಈ ಮಹಾನ್ ಪಾಠವು ನಮಗೆ ಜೀವನದಲ್ಲಿ ನಿರಂತರ ಶ್ರಮದಿಂದ ಕೆಲಸದ ಫಲವನ್ನು ಬಿಟ್ಟು ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಎಂಬುದನ್ನು ಹೇಳಿಕೊಡುತ್ತದೆ. ಕೃಷ್ಣನು ನಾವು ಬಾಳಿನಲ್ಲಿ ಅನೇಕ ಬದ್ಧತೆಯ ನಡುವೆಯೂ ಧರ್ಮದ ಮಾರ್ಗವನ್ನು ಅನುಸರಿಸಬೇಕೆಂಬುದನ್ನು ಬೋಧಿಸುತ್ತಾನೆ. ಕೃಷ್ಣ ಜನ್ಮಾಷ್ಟಮಿ ಹಬ್ಬವು ಶ್ರೀಕೃಷ್ಣನ ಜೀವನವನ್ನು ಕೊಂಡಾಡಲು ವಿವಿಧ ರೀತಿಯ ಆಚರಣೆಗಳನ್ನು ಒಳಗೊಂಡಿದೆ. ಪೂಜೆ, ಕೀರ್ತನೆಗಳು, ಜಾಗರಣೆ ಮತ್ತು ಮಡಿಕೆ ಒಡೆಯುವ ಆಟದಲ್ಲಿ ಜನರು ಸಂಭ್ರಮದಿಂದ ಪಾಲ್ಗೊಳ್ಳುತ್ತಾರೆ. ಇವು ಶ್ರೀಕೃಷ್ಣನ ಬಾಲ್ಯಲೀಲೆ ಮತ್ತು ಅವನು ದುಷ್ಟರನ್ನು ನಾಶ ಮಾಡಿದ ದಿವ್ಯ ಚೇತನದ ಪ್ರತಿರೂಪವಾಗಿದೆ. ಹಬ್ಬಗಳು ನಮ್ಮ ಜೀವನದಲ್ಲಿ ಹೊಸ ಆಯಾಮವನ್ನೇ ತರಲು ಸಹಾಯ ಮಾಡುತ್ತದೆ. ಅದರಲ್ಲೂ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಅದಕ್ಕಿಂತ ಹತ್ತಿರದ ಒಂದು ಪಾಠವನ್ನು ನೀಡುತ್ತದೆ. ಧರ್ಮ, ಸತ್ಯ, ಪ್ರೀತಿ ಮತ್ತು ಶಾಂತಿಯ ಮಾರ್ಗವನ್ನು ಅನುಸರಿಸುವ ಮತ್ತು ನಮ್ಮ ಕರ್ತವ್ಯವನ್ನು ಸಮರ್ಪಣೆಯಿಂದ ನಿರ್ವಹಿಸುವ ಪಾಠವನ್ನು ನಾವು ಈ ಹಬ್ಬದಿಂದ ಕಲಿತುಕೊಳ್ಳುತ್ತೇವೆ. ಶ್ರೀಕೃಷ್ಣನ ಜೀವನವು ತ್ಯಾಗ, ಕರ್ಮ ಮತ್ತು ಶ್ರದ್ಧೆಯನ್ನು ಬಲಪಡಿಸಲು ನಮಗೆ ನೇರವಾದ ಮಾರ್ಗವನ್ನು ತೋರಿಸುತ್ತದೆ. ಅವನ ಉದಾತ್ತ ಜೀವನವು ನಮ್ಮ ಬದುಕಿಗೆ ದಾರಿದೀಪವಾಗಿರುವುದರಿಂದ ಜನ್ಮಾಷ್ಟಮಿಯ ಹಬ್ಬವು ನಮ್ಮ ಮನಸ್ಸನ್ನು, ಆತ್ಮವನ್ನು ಮತ್ತು ದೇಹವನ್ನು ಶುದ್ಧಗೊಳಿಸಲು ನಮಗೆ ಸಮರ್ಥವಾಗುತ್ತದೆ. ಈ ನವಸೂಚನೆಯ ಧ್ವಜವನ್ನು ಹಿಡಿದು ನಾವೆಲ್ಲರೂ ಕೃಷ್ಣನ ಜೀವನದ ಪಾಠಗಳನ್ನು ಪಾಲಿಸಲು ಪ್ರಯತ್ನಿಸೋಣ. ನಮ್ಮ ಜೀವನದ ಹಾದಿಯಲ್ಲಿ ಧರ್ಮ, ಸತ್ಯ, ಪ್ರೀತಿ ಮತ್ತು ಶಾಂತಿಯ ದೀಪವನ್ನು ಹಚ್ಚೋಣ.